ಜೈ ಹಿಂದ್ ಸ್ನೇಹಿತರೆ, ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಈಗಲೇ ಸಬ್ಸ್ಕ್ರೈಬ್ ಆಗ್ರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಓಕೆ ಸ್ನೇಹಿತರೆ, ಎಲ್ಲರಿಗೂ ಗೊತ್ತೈತಿ. ಸೊ ಇತ್ತೀಚೆಗೆ ಉದ್ಯೋಗ ಆಕಾಂಕ್ಷಿಗಳೆಲ್ಲರೂ ಕೂಡ ಧಾರವಾಡದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಸೊ ಹಲವಾರು ಕಡೆಗಳಲ್ಲಿ ಪ್ರತಿಭಟನೆಯನ್ನು ಮಾಡಿ ಸೊ ಫೈನಲ್ ಆಗಿ ಆ ಒಂದು ಪ್ರತಿಭಟನೆಯಿಂದ ಒಂದು ಪಾಸಿಟಿವ್ ರೆಸ್ಪಾನ್ಸನ್ನು ಪಡ್ಕೊಂಡಿದ್ದಾರೆ ಕರ್ನಾಟಕ ಸರ್ಕಾರದಿಂದ. ಓಕೆ, ಸೊ ಈ ಬಾರಿ ಯಾರೆಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ, ಸರ್ ನಾನು ಡಿಫೆನ್ಸ್ ಹೋಗಬೇಕು, ರಕ್ಷಣಾ ಪಡೆ ಹೋಗಬೇಕು, ಅಥವಾ ನಾನು ಕರ್ನಾಟಕ ಸರ್ಕಾರದ ಹುದ್ದೆ ಪಡ್ಕೋಬೇಕು ಅನ್ನೋರಿಗೆ ಸೊ ಇದು ಅತ್ಯುನ್ನತವಂತ ಚಾನ್ಸ್ ಐತಿ. ಸೊ ಸಚಿವರು ಹೇಳಿದ್ದಾರೆ, ಸೊ ಯಾರು ಹೇಳಿದ್ದಾರೆ, ಏನು ಹೇಳಿದ್ದಾರೆ, ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಹೆಂಗೆ ಏನಿರುತ್ತೆ, ಕ್ವಾಲಿಫಿಕೇಶನ್ ಏನೇನು, ಸೊ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತೀನಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ನೀವೇನು ಜಾಯ್ನ್ ಆಗಿಲ್ಲ ಅಂದರೆ ಸೊ ಈಗಲೇ ಜಾಯ್ನ್ ಆಗಿರಿ. ಇದು ಪೊಲೀಸ್ ಕಾನ್ಸ್ಟೇಬಲ್ ಯಾವಾಗ ಕರೀತಾರಲ್ಲ, ಯಾವಾಗ ನೋಟಿಫಿಕೇಶನ್ ಆಗುತ್ತೋ ಅವಾಗಿಂದ ನಿಮ್ಮ ಟ್ರೈನಿಂಗ್ ಮುಗಿಸ್ಕೊಂಡು ನೀವು ವಾಪಸ್ ಹೊರಗೆ ಬರೋರು ಕೂಡ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಎಲ್ಲ ನಮ್ಮ ಗ್ರೂಪಲ್ಲಿ ಕೊಡ್ತಾ ಇರ್ತೀವಿ. ಸೊ ಡಿಸ್ಕ್ರಿಪ್ಷನ್ದ ಲಿಂಕ್ ಐತಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ದು. ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ PC DR CAR ಓದ್ತಾ ಇದ್ದಾರೆ, ಸೊ ಎಲ್ಲರೂ ಕೂಡ ಈ ಒಂದು ವಿಡಿಯೋ ಲಿಂಕ್ನ ಶೇರ್ ಮಾಡಿರಿ. ಸೊ ಎಲ್ಲರೂ ಕೂಡ ಯೂಸ್ಫುಲ್ ಆಗುತ್ತೆ. ಸೊ ನಾನು ಮೇನ್ಲಿ ಫೋಕಸ್ ಮಾಡಿ ಹೇಳ್ತೀನಿ. ಸೊ ನಮ್ಮ ಪೊಲೀಸ್ ಆಕಾಂಕ್ಷಿಗಳು ಯಾರಿದ್ದೀರಿ, ಪೊಲೀಸ್ ಆಸ್ಪಿರೆಂಟ್ಸ್ ಯಾರಿದ್ದೀರಿ, ಪೊಲೀಸ್ ಆಗ್ಬೇಕ್ರಿ ಸರ್ ಅಂತಂದವ್ರು ಯಾರಿದ್ದೀರಿ, ಸೊ ವರದಿ ಹಾಕೋಬೇಕು ಅನ್ನೋರು ಯಾರಿದ್ದೀರಿ, ಪ್ರತಿಯೊಬ್ಬರು ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಇದ್ದು ಜಾಯ್ನ್ ಆಗಿರಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ದು. ಓಕೆ, ಆ್ಯಂಡ್ ಈ ಬಾರಿ ಹೊಸ ನೋಟಿಫಿಕೇಶನ್ ಐತಿ, ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅಂದರೆ ನೋಟಿಫಿಕೇಶನ್ಗೆ ಎಲ್ಲ ಕೂಡ ಪರ್ಮಿಷನ್ ಸಿಕ್ಕೈತೆ. ಓಕೆ, ಇವಾಗ ನೋಟಿಫಿಕೇಶನ್ ಮಾಡೋದಷ್ಟು ಬಾಕಿ ಐತಿ, ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ರೊಸೆಸ್ ಎಲ್ಲ ಮುಗಿದೈತಿ. ಸೊ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿರಿ ಈ ಒಂದು ವಿಡಿಯೋಕ್ಕೆ ಜೈ ಕರ್ನಾಟಕ ಮಾತೆ. ಓಕೆ, ಸೊ ಪ್ರತಿಯೊಬ್ಬರು ಕೂಡ ಜೈ ಕರ್ನಾಟಕ ಮಾತೆ ಕಮೆಂಟ್ ಮಾಡಿರಿ. ಸೊ ಇದು ಪಾಸಿಟಿವ್ ಆಗುತ್ತೆ ಇದರಿಂದ, ಈ ಒಂದು ವಿಡಿಯೋ ನೋಡಿದ್ರಿಂದ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರಿ. ಅರ್ಥ ಆಯ್ತಾ? ಬನ್ರಿ ಏನೇನು ಹೇಳಿದ್ದಾರೆ ಏನೇನಿಲ್ಲ ಅಂತೇಳಿ ನೋಡ್ಕೊಂಬರೋಣ. ಫಸ್ಟ್ ಆಫ್ ಆಲ್ ನಿಮಗೆ ಅವರು ನೋಡ್ರಿ ಸಚಿವರು ಹೇಳಿದ್ದಾರೆ. ಯಾರಂತಂದರೆ HK ಪಾಟೀಲ್ ಅವ್ರು ಹೇಳಿದ್ದಾರೆ, ಸಚಿವರಿದ್ದಾರೆ. ಸೊ ಅವ್ರು ಏನು ಹೇಳಿದ್ದಾರೆ, 30 ದಿನದ ಒಳಗಡೆ 56,000 ಅನುಮೋದನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಫಸ್ಟ್ ಒಂದು ವಿಡಿಯೋ ಹಾಕ್ತೀನಿ ಅವ್ರು ಹೇಳಿರುವಂಥದ್ದು. ಸೊ ಕರೆಕ್ಟಾಗಿ ನೋಡ್ರಿ, ಅದಾದ ನಂತರ ನಮಗೆ ಹೇಳ್ತೀನಿ ಡೀಟೇಲಾಗಿ. ಅದರಲ್ಲಿ ನಮ್ಮ ಪೊಲೀಸ್ CR DR ಏನು ಯೂಸ್ಫುಲ್ ಐತಿ, ಸೊ ಎಷ್ಟು ವೇಕೆನ್ಸಿಗಳು ಬರ್ಬೋದು, ಕ್ವಾಲಿಫಿಕೇಶನ್ ಡೀಟೇಲ್ ಎಲ್ಲ ಮಾತಾಡ್ತೀನಿ. ಸೊ ಫಸ್ಟ್ ಆ ಒಂದು ವಿಡಿಯೋ ನೋಡ್ರಿ. ಮುಂದಿನ 30 ದಿನಗಳಲ್ಲಿ 54,432 ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಬೇಕು ಅನ್ನುವ ಸೂಚನೆಯನ್ನು, ಆದೇಶವನ್ನು ಕ್ಯಾಬಿನೆಟ್ ಸಂಬಂಧಿತ ಎಲ್ಲ ಇಲಾಖೆಗಳಿಗೆ ನೀಡಿತು. 56,432 ಹುದ್ದೆಗಳನ್ನು ತುಂಬೋದಕ್ಕೆ ಈಗ ಕೆಲವು ಪ್ರಕ್ರಿಯೆಗಳನ್ನು ಮಾಡಿ ಇಟ್ಕೊಂಡಿದ್ದೀವಿ. ಕೆಲವು ಕಾರಣಗಳಿಂದ ನಿಲುಗಡೆ ಆಗಿದ್ವು, ಅವೆಲ್ಲವುಗಳನ್ನು ಇದನ್ನು ಮಾಡಿ 56,432 ಹುದ್ದೆಗಳನ್ನು ತುಂಬೋದಕ್ಕೆ 30 ದಿವಸದಲ್ಲಿ ಪ್ರಕ್ರಿಯೆಯನ್ನು ಪ್ರಾರಂಭ. ನೋಡಿದ್ರಲ್ಲ ಸ್ನೇಹಿತರೆ, ಅವ್ರೇನು ಹೇಳಿದ್ದಾರೆ ನಿಮ್ಗೆ ಹೇಳ್ತೀನಿ, ಜೊತೆಗೆ ನಿಮ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ ಏನೇನು ಆಗುತ್ತೆ ಅಂತ ಹೇಳಿ. ನೋಡ್ರಿ, 30 ದಿನದ ಒಳಗಡೆ, ಅಪ್ಕಮಿಂಗ್ ಬರುವಂತಹ 30 ದಿನದ ಒಳಗಡೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ದಾರೆ, 56,000ಕ್ಕೂ ಹೆಚ್ಚು ಹುದ್ದೆಗಳನ್ನು ನಾವು ಈ ಬಾರಿ ಭರ್ತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ, ಅನುಮೋದನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ನೋಡ್ರಿ. ಒಂದು ಇಲ್ಲಿ ಡೌಟ್ ಬರುತ್ತೆ, ಏನಂದರೆ ಎಲ್ಲರಿಗೂ ಗೊತ್ತೈತಿ, ಯಾರೆಲ್ಲ ಧಾರವಾಡಲ್ಲಿ ಇದ್ರಿ, ಯಾರೆಲ್ಲ ಸ್ಟ್ರೈಕ್ ಮಾಡಕ್ಕೆ ಹೋಗಿದ್ರಿ, ಪ್ರತಿಭಟನೆ ಮಾಡ್ಲಿಕ್ಕೆ ಹೋಗಿದ್ರಿ, ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಹೋಗಿದ್ರಿ, ಸೊ ನಿಮಗೆ ಗೊತ್ತೈತಿ ಟೋಟಲ್ ಆಗಿ 2.5 ಲ್ಯಾಕ್, ಎಷ್ಟು 2.5 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳಿದಾವೆ. ಬಟ್ ಇವಾಗ 56,000 ಅಂತ ಹೇಳ್ತಾ ಇದ್ದಾರೆ. ಓಕೆ ಸ್ನೇಹಿತರೆ, ನೋಡ್ರಿ, ಅವರು ಟೋಟಲ್ ವೇಕೆನ್ಸಿಗಳು ಎಷ್ಟಿದೆ ಅಂತ ಎಲ್ಲೂ ಕೂಡ ಅವ್ರು ಮೆನ್ಷನ್ ಮಾಡಿಲ್ಲ ಸಚಿವರು. ನೀವು ಕೂಡ ಕೇಳಿದ್ದೀರಿ ಆಫೀಸಲ್ಲಿ ವಿಡಿಯೋ, ಸೊ TV 9 ಬಂದಿರುವಂಥದ್ದು. ಓಕೆ, ಸೊ ಅವರು ಎಲ್ಲೂ ಕೂಡ ಇಷ್ಟೇ ವೇಕೆನ್ಸಿ ಅಷ್ಟೇ ಅಂತ ಹೇಳಿ ನಮ್ಮ ಈಗಿನ ಸರ್ಕಾರ ಇನ್ನೂ ಅನೌನ್ಸ್ಮೆಂಟ್ ಮಾಡಿಲ್ಲ. ಬಟ್ ಅನೌನ್ಸ್ಮೆಂಟ್ ಆದಮೇಲೆ ಕನ್ಫರ್ಮ್ ಆಗುತ್ತೆ ಎಷ್ಟು ವೇಕೆನ್ಸಿಗಳಿದಾವೆ ಟೋಟಲ್ ಅಂತೇಳಿ. ಸೊ ಇಲ್ಲಿ 2.5 ಅಂತ ಹೇಳ್ತಿದ್ರೆ ಒಂದು ಲೆಕ್ಕ ಪ್ರಕಾರ 2.5ನೇ ಇದಾವೆ ಹೆಚ್ಚು ಕಡಿಮೆ. ಸೊ ನೋಡೋಣ ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಇದಾವೆ ಅಂತೇಳಿ. ಈಗ ನೋಡ್ರಿ ಸ್ನೇಹಿತರೆ, ಹೆಂಗಾಗುತ್ತೆ ಗೊತ್ತಾ, ಈಗ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಆಹಾರ ಇಲಾಖೆ, ಆಮೇಲೆ ಶಿಕ್ಷಣ ಇಲಾಖೆ, ಸೊ ಹಿಂಗೆಲ್ಲ ಕಡೆಯಿಂದ ತೊಗೊಂಡು ಸೊ ನೋಟಿಫಿಕೇಶನ್ ಹಂಗೆ ಮಾಡ್ತಾರೆ, ಇಲ್ಲ ಡಿವೈಡ್ ಆಗಿ ಮಾಡ್ತಾರೆ. ಈಗ ನೋಡಿ TET ಹೆಂಗೆ ಎಕ್ಸಾಮ್ ಆಗುತ್ತೆ, ಓಕೆ ಆ ರೀತಿ ವಿಲೇಜ್ ಅಕೌಂಟೆಂಟ್ ಹೆಂಗೆ ಸಪ್ರೇಟ್ ಆಗುತ್ತೆ, ಆ ರೀತಿ ನೋಟಿಫಿಕೇಶನ್ ಆದರೂ ಆಗುತ್ತೆ. ಓಕೆ, ಯಾವ ರೀತಿ ಆಗುತ್ತೆ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ 56,000 ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಬರೋಣ. ಯಾರು ಹೇಳಿದ್ದಾರೆ ನಿಮಗೆ ಗೊತ್ತು, ಸಚಿವರು SK ಪಾಟೀಲ್ ಇರ್ತಾರೆ, ನಾನು ಹೇಳಿದ್ದಲ್ಲ. ಓಕೆ, ಅವರು ಸಚಿವರು ಹೇಳಿದ್ದಾರೆ. ಇನ್ನೊಂದು ತುಂಬ ಜನ ಡೌಟ್ ಐತಿ, ಏನಂದರೆ ಸೊ ನೋಡ್ರಿ, SC ಮೀಸಲಾತಿ ಇನ್ನೂ ಗೊಂದಲ ಒಳಗದಾರೆ. ನೋಡ್ರಿ, SC ಮೀಸಲಾತಿ ಇನ್ನೂ ಕರೆಕ್ಟಾಗಿ ಇನ್ನೂ ಕನ್ಫರ್ಮೇಷನ್ ಏನು ಅನೌನ್ಸ್ಮೆಂಟ್ ಆಗಿಲ್ಲ. ಅಂದರೆ ಯಾವುದೇ ಸರಿಯಾದ ಅಧಿಕೃತವಾದಂತಹ ಒಂದು ಗೊಂದಲ
ಮುಗುದಿಲ್ಲ. ಓಕೆ, ಇನ್ನೂ ಕೂಡ ಗೊಂದಲೊಳಗೈತಿ. ಸೊ 56,000 ವೇಕೆನ್ಸಿಗಳು ಕರೀತು ಅಂತ ಹೇಳಿದ್ದಾರೆ. ನೋಡ್ರಿ ಲಾಸ್ಟ್ ಟೈಮ್ ಕೂಡ ಹಿಂಗೆ ಮಾಡಿದ್ರು, ಇವತ್ತು ಕರಿತೀವಿ, ನಾಳೆ ಕರಿತೀವಿ, ಮುಂದಿನ ಕರಿತೀವಿ ಅಂತ ಹೇಳ್ತಾ ಸೊ ಇಲ್ಲಿವರೆಗೆ ತಂದಿದ್ದಾರೆ. ಸೊ ಇವಾಗ ಪ್ರತಿಭಟನೆ ಪ್ರಭಾವ ಅಂತ ಎಲ್ಲರೂ ಮಾತಾಡ್ಕೊಳ್ತಿದ್ದಾರೆ. ಬಟ್ ನೋಡೋಣ ಎಲ್ಲಿವರೆಗೂ ಇದನ್ನು ತಗೊಂಡು ಹೋಗ್ತಾರೆ. ಸೊ 30 ದಿನದ ಒಳಗಡೆ ಅಂತ ಹೇಳಿದ್ದಾರೆ. ಸೊ 30 ದಿನದ ಒಳಗಡೆ 56,000ಕ್ಕೂ ಹೆಚ್ಚು ಹುದ್ದೆಗಳನ್ನು ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರದಿಂದ. ಓಕೆ, ಸೊ ಇದು ಇವಾಗ ನೋಡ್ರಿ 3 ದಶಕಗಳಿಂದ ಇದು SC ಮೀಸಲಾತಿ ಚರ್ಚೆ ನಡೀತಾನೆ ಬಂದಿತ್ತು. ಓಕೆ, 3 ದಶಕಗಳಾಯಿತು. ಓಕೆ, ಇನ್ನೂ ಕೂಡ ಇದ್ರ ಬಗ್ಗೆ ಗೊಂದಲೊಳಗೆ ಅದಾರ. ಓಕೆ, ಅದು ಕ್ಲಿಯರ್ ಆದ ತಕ್ಷಣ ಡೆಫಿನೆಟ್ಲಿ ಮಾಡ್ತಾರೆ. ಇವಾಗ ನಾನು ನಿಮ್ಗೆ ಹೇಳ್ತೀನಿ, ಇದ್ರಾಗ CAR, DAR, PC, ಪೊಲೀಸ್ ಕಾನ್ಸ್ಟೇಬಲ್ ಅಥವಾ KSP ಕರ್ನಾಟಕ ಸ್ಟೇಟ್ ಪೊಲೀಸ್ ಸಂಬಂಧಪಟ್ಟಂತೆ ಯಾರೆಲ್ಲ ಡಿಫೆನ್ಸ್ ಹೋಗ್ಬೇಕು, ಯಾರೆಲ್ಲ ರಕ್ಷಣಾ ಪಡೆಗಳಿಗೆ ಹೋಗ್ಬೇಕಂತ ಅನ್ಕೊಂಡಿದ್ದೀರಿ. ಸೊ ನಿಮಗಿದು 56,000 ಯೂಸ್ಫುಲ್ ಆಗುತ್ತಾ ಸ್ನೇಹಿತರು? ನೋಡ್ರಿ, ನಿಮಗೆ ಮೊದಲೇ ನಾನು ಹೇಳಿದ್ದೀನಿ, ಹಲವಾರು ಡಿಪಾರ್ಟ್ಮೆಂಟ್ಗಳಿಂದ ತಗೊಂಡು ರಿಕ್ರೂಟ್ ಮಾಡ್ತಾರೆ. ಶಿಕ್ಷಣ ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಅದರಲ್ಲಿ ನಮ್ಮ ಪೊಲೀಸ್ ಇಲಾಖೆ ಒಂದು ಆಗಿರಬಹುದು. ಅರ್ಥ ಆಯ್ತಾ? ನೋಡ್ರಿ, ಇವ್ರ ರಿಕ್ರೂಟ್ಮೆಂಟ್ ನೋಡ್ರಿ 2.5 ಲಕ್ಷ ಇದಾವೆ. ಸೊ ಟೋಟಲ್ ಆಗಿ ನಾವು ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಐತಿ. ಸೊ ಅದನ್ನು ಇನ್ಕ್ಲೂಡ್ ಮಾಡಿ ನೋಟಿಫಿಕೇಶನ್ ಮಾಡಿದರೆ 100% ಈ ಬಾರಿ ಕ್ವಾಲಿಫಿಕೇಶನ್ ಕೂಡ ನಿಮಗೆ ಹೇಳ್ತೀನಿ. ಓಕೆ, ನೋಡ್ರಿ CAR ಮತ್ತು DAR ಸಂಬಂಧಪಟ್ಟಂತೆ ನೀವು ಏನು ಕ್ವಾಲಿಫಿಕೇಶನ್ ಆಗಿರಬೇಕು. ಓಕೆ, ನೋಡ್ರಿ SSLC ಆಗಿರಬಹುದು, CBSE ಅಥವಾ ICSE. ಸೊ ಇವ್ರ ಬೋರ್ಡಿಂದ ನೀವು ತೇರ್ಗಡೆನೇ ಆಗಿರಬೇಕು 10th. ಅಂದರೆ ನೀವು ಮ್ಯಾಟ್ರಿಕ್ ಪಾಸ್ ಆದರೆ ಸೊ ಇಲ್ಲಿ ಕೂಡ CAR ಮತ್ತು DARಗೆ ನೀವು ಅಪ್ಲೈ ಮಾಡಿ ಸೊ ಎಕ್ಸಾಮ್ ಬರೋದು, ಫಿಸಿಕಲ್ ಹೊಡೆದು ಪ್ರಿಪರೇಷನ್ ಮಾಡಿ ಸೆಲೆಕ್ಷನ್ ಆಗಬಹುದು. ಸೆಕೆಂಡ್ ಬರ್ತದೆ ಸಿವಿಲ್ ಪೊಲೀಸ್. ಓಕೆ, ಸಿವಿಲ್ ಪೊಲೀಸ್ ಸರ್ವಿಸಸ್. ಸೊ ಸಿವಿಲ್ ಪೊಲೀಸ್ ಸರ್ವಿಸಸ್ SPS. ಓಕೆ, CPS. ನೋಡಿರಿ, ಸಿವಿಲ್ ಪೊಲೀಸ್ ಸರ್ವಿಸಸ್ ಸಂಬಂಧಪಟ್ಟಂತೆ ನೀವು 12th ಪಾಸ್ಔಟ್ ಆಗಿರ್ಬೋದು, ಆರ್ಟ್ಸು, ಕಾಮರ್ಸು, ಸೈನ್ಸ್, ಎನಿ ಕಾಂಬಿನೇಷನ್ ಇನ್ 12th. ಓಕೆ, ಸೊ ಇದೇ ಆಗಿರಬೇಕು, ಅದೇ ಆಗಿರಬೇಕು ಅಂತ ಹೇಳಿ ಸೊ ಅವರು ಎಲ್ಲಿ ಕೂಡ ಮೆನ್ಷನ್ ಮಾಡಿಲ್ಲ. ಇಲ್ಲಿವರೆಗೂ ನೋಟಿಫಿಕೇಶನ್ ಆಗಿದ್ದ ಪ್ರಕಾರ ಹೇಳತ್ತೇನೆ. ಇನ್ನು ಮುಂದೆ ಏನಾದರೂ ರೂಲ್ಸ್ ಚೇಂಜ್ ಮಾಡಲ್ಲ. ಓಕೆ, 100% ಅಂತೂ ಮಾಡಲ್ಲ. ಬಟ್ ಏನಾದರೂ ಹೊಸದ ರೂಲ್ಸ್ ಅಂದರೆ ಅಥವಾ ಏಜ್ ಹೆಚ್ಚು ಕಡಿಮೆ ಆಗಿ ಆ್ಯಂಡ್ ಕ್ವಾಲಿಫಿಕೇಶನ್ ಕೂಡ ಹೆಚ್ಚು ಕಡಿಮೆ ಏನಾದರೂ ನೋಡಿರಿ, ನಾ ಇಲ್ಲಿ ಏಜ್ ಬಗ್ಗೆ ನಾನು ಇನ್ನೂ ಮೆನ್ಷನ್ ಮಾಡಿಲ್ಲ. ಸೊ ನೋಡಿರಿ, ಏಜ್ ಬಗ್ಗೆ ನಿಮ್ಗೆ ಹೇಳ್ತಿದ್ದೆ ಏಜ್ ಎಷ್ಟು ಇರಬೇಕು ಏನು ಅಂತೇಳಿ. ಸೊ ಏಜ್ ತುಂಬ ಜನ ಡೌಟ್ ಇರ್ತದೆ, ಸರ್ ಏಜ್ ಎಷ್ಟು ಇವಾಗ ಅಂತೇಳಿ. ಸೊ ಎಷ್ಟು ಜನ ಏಜ್ ಮೀರಿದವ್ರು ಇರ್ತೀರಿ. ಸೊ ಎಲ್ಲರೂ ಕೂಡ ಡೌಟ್ ಒಂದು ಕಡೆ ಎಲ್ಲೋ ಡೌಟ್ ಇರ್ತದೆ, ಸರ್ ಏಜ್ ಎಷ್ಟು ಇರಬಹುದು ರೀ ಅಂತೇಳಿ. ಓಕೆ, ನೋಡಿರಿ, ಏಜ್ ಬಗ್ಗೆ ಕನ್ಫರ್ಮೇಷನ್ ಆಗೋವರೆಗೂ ಕೂಡ ಅಥವಾ ನೋಟಿಫಿಕೇಶನ್ ಆಗೋರು ಕೂಡ ನಾನಂತರೂ ಹೇಳಂಗಿಲ್ಲ. ಓಕೆ, ಇವಾಗ ನೋಡಿರಿ, ನಾನು ಒಂದು ಹೇಳಿದೆ ಏಜ್. ಸೊ ನೀವು ಅದು ಏಜ್ ಬರುತ್ತಂತ ಕೂತ್ಕೊಂಡ್ರಿ. ಸೊ ಅವಾಗ ಅದು ನೋಟಿಫಿಕೇಶನ್ ಕರೀಲಿಲ್ಲ ಅಂದರೆ ನಾನು ನಿಮಗೆ ಇದು ಮಾಡ್ದಂಗೆ ಆಗುತ್ತೆ. ಓಕೆ, ಯಾರಿಗೆ ಹರ್ಟ್ ಮಾಡುವಂಥ ಉದ್ದೇಶ ನಮ್ದಲ್ಲ. ಸೊ ಹಾಗಾಗಿ ನಾನು ಏಜ್ ಬಗ್ಗೆ ನಾನು ಇಲ್ಲೂ ಮೆನ್ಷನ್ ಮಾಡಲ್ಲ. ಬಟ್ ನೋಡೋಣ. ಸೊ ನನಗನ್ಸೋ ಮಟ್ಟಿಗೆ ಈ ಸಲ ರಿಲ್ಯಾಕ್ಸೇಷನ್ ಕೂಡ ಕೊಡ್ತಾರೆ, ಒಳ್ಳೆ ರಿಲ್ಯಾಕ್ಸೇಷನ್ ಕೊಡ್ತಾರೆ. ದೆನ್ ಈ ಬಾರಿ ಏನೈತಿದು ರಿಕ್ರೂಟ್ಮೆಂಟು, ಅದರಲ್ಲೂ ಪೊಲೀಸ್ ಏನಾದರೂ ನೋಟಿಫಿಕೇಶನ್ ಆದರೆ ಡೆಫಿನೆಟ್ಲಿ ಹೇಳ್ತೀನಿ, ಆಲ್ಮೋಸ್ಟ್ ಆಲ್ ನಮ್ಮ ಕರ್ನಾಟಕದ ಎಷ್ಟು ಜನ ಯುವಕರದಾರಲ್ಲ ಕಾಂಪಿಟೇಟಿವ್ ಫೀಲ್ಡಲ್ಲಿ ಇರಲಾರ್ದವ್ರ ಸತಿ ಕೂಡ ಅಪ್ಲೈ ಮಾಡ್ತಾರೆ ಪೊಲೀಸ್ ಕಾನ್ಸ್ಟೇಬಲ್. ನೆನಪಿರಲಿ, ಹೆವಿ ಕಾಂಪಿಟೇಷನ್ ಆಗುತ್ತೆ. ಸೊ ಈಗ ನಿಮಗೆ ನಾನು ಹೇಳ್ತೀನಿ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಏನಂತ ಸಿಂಪಲ್ ಹೇಳ್ತೀನಿ. ನೋಡ್ರಿ, ಇದು ಕನ್ಫರ್ಮ್ ಆಗಿ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್, CAR, DAR ಮತ್ತು ಸಿವಿಲ್ ಪೊಲೀಸ್ ಸರ್ವಿಸಸ್ ಸಂಬಂಧಪಟ್ಟಂತೆ ಇದೇನಾದರೂ ನೋಟಿಫಿಕೇಶನ್ ಮಾಡ್ತಾರಂತೆ ಕನ್ಫರ್ಮ್ ಆಗಿ ಅಧಿಕೃತವಾಗಿ ಮಾಹಿತಿ ಬಂದರೆ ಈ ಒಂದು ಚಾನಲ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಫಾರ್ KSP ಕರ್ನಾಟಕ ಸ್ಟೇಟ್ ಪೊಲೀಸ್ ಯಾರೆಲ್ಲ ಆಗ್ಬೇಕಂದ್ರೆ ಸೊ ಅವ್ರಿಗೆ ಮಾತ್ರ ಈ ಒಂದು ಚಾನಲ್ನ ನಾನು ಡೆಡಿಕೇಟ್ ಮಾಡ್ತೀನಿ. ನೋಡಿರಿ, ಇಲ್ಲಿವರೆಗೂ ನಮ್ಮ ಚಾನಲ್ ಚೆಕ್ ಮಾಡಿರಿ, ಯಾವುದು ಕೂಡ ಎಲ್ಲ 1-2 ವೀಡಿಯೋಸ್ ಇರ್ತಾವೆ ಸ್ಟೇಟ್ ಗೌರ್ಮೆಂಟ್ ನೋಟಿಫಿಕೇಶನ್ ಸಂಬಂಧಪಟ್ಟಂತೆ, ಎಲ್ಲ ಕೂಡ ಸೆಂಟ್ರಲ್ ಲೈಕ್ SSC ಈ ರೀತಿಯಾಗಿ ನಾವು ಇಲ್ಲಿವರೆಗೂ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈ ಬಾರಿ ನಮ್ಮ ಕರ್ನಾಟಕ ಅಭ್ಯರ್ಥಿಗಳು ನೋಡಿರಿ, ಇದು ನೋಟಿಫಿಕೇಶನ್ ಆಗೋದ್ರೊಳಗೆ SSG ಎಕ್ಸಾಮ್ ಮುಗಿದಿರ್ತವೆ. ಸೊ ನಿಮ್ಮ ಮೈಂಡ್ ಕಂಪ್ಲೀಟ್ಲಿ ಫ್ರೀ ಇರ್ತದೆ. ಬೆಳಿಗ್ಗೆ ಫಿಸಿಕಲ್ ಹೋಗೋ, ಸಂಜೆ ಫಿಸಿಕಲ್ ಹೋಗೋ, ಮಧ್ಯಾಹ್ನಕ್ಕಂತೂ ಓದೋದು ಪೊಲೀಸಿಗೆ. ಓಕೆ, ಸೊ ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡ್ತೀವಿ ಆ್ಯಸ್ ಸೂನ್ ಆಸ್ ಇದೇ ಚಾನಲ್ ಒಳಗಡೆ. ಸೊ ನೋಡಿರಿ, ಜನರಲ್ ನಾಲೆಜ್ ಮತ್ತು ಸೈನ್ಸ್ ಕರೆಂಟ್ ಅಫೇರ್ಸನ್ನು ಈ ಒಂದು ಚಾನಲ್ ಹೇಳ್ಕೊಡ್ತೀನಿ. ಕಂಪ್ಲೀಟ್ ನಾನು ಡೆಡಿಕೇಟೆಡ್ ಆಗಿ ಈ ಒಂದು ಚಾನಲ್ ಸಜೆಸ್ಟ್ ಮಾಡ್ತೀನಿ ನಾವು ಯಾರೆಲ್ಲ ಪೊಲೀಸ್ ಮತ್ತು ಪೊಲೀಸ್ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ನಿಮಗೆ ನೋಟಿಫಿಕೇಶನ್ ಆದ ತಕ್ಷಣ ಕಂಪ್ಲೀಟ್ಲಿ ಪ್ರತಿಯೊಂದು ಅಪ್ಡೇಟ್, ಪ್ರತಿಯೊಂದು ಕ್ಲಾಸಸ್ ಎಲ್ಲ ಕೂಡ ಈ ಒಂದು ಚಾನಲ್ ನಡೆಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಹಲವಾರು ಟೀಚರ್ಸ್ ಜೊತೆ ಮಾತಾಡ್ಕೊಂಡು ಇದಕ್ಕೆ ಒಂದು ಸರಿಯಾದಂಥ ಒಂದು ಗೈಡೆನ್ಸ್ ತೊಗೊಂಡು ಸೊ ನಿಮಗೊಂದು ಪ್ರಾಪರ್ ಆಗಿ ಒಂದು ಕೋರ್ಸ್ ಫ್ರೀ ಇರ್ತದೆ. ಓಕೆ, ಫ್ರೀ ಕೋರ್ಸ್ ಮಾಡ್ಕೊಡ್ತೀನಿ. ಸೊ ಇದೇ ಚಾನಲ್ ಇರ್ತದೆ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಯಾರೆಲ್ಲ ಪೊಲೀಸ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಿ ಲೈಕ್ CAR, DAR, ಸಿವಿಲ್ ಪೊಲೀಸಸ್. ಓಕೆ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಸೊ ಅವರು ಕೂಡ ಪ್ರಿಪ್ರೇಷನ್ ಮಾಡ್ತಾರೆ. ಅವ್ರಿಗೆ ಕೂಡ ಈ ಒಂದು ವಿಡಿಯೋ ಲಿಂಕ್ನ ಶೇರ್ ಮಾಡಿರಿ. ಎಲ್ಲರೂ ಕೂಡ ಅವ್ರಿಗೆ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಐತಿ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ದು. ನೀವೇನು ಜಾಯ್ನ್ ಆಗಿಲ್ಲ ಅಂದರೆ ಸೊ ಈಗಲೇ ಜಾಯ್ನ್ ಆಗಿರಿ. ಆ್ಯಂಡ್ ಸ್ನೇಹಿತರೆ, ಧಾರವಾಡ ಪ್ರತಿಭಟನೆ ಬಗ್ಗೆ ನಾನು ತುಂಬ ಜನ ಹೇಳಿದ್ರು, ಸರ್ ಸ್ವಲ್ಪ ಇದ್ರ ಬಗ್ಗೆ ವಿಡಿಯೋ ಮಾಡಿರಿ ಅಂತ ಹೇಳಿ. ನೋಡಿರಿ, ವಿಡಿಯೋ ಮಾಡೋಕೆ ಏನಿಲ್ಲ, ಯಾರು ಮಾತಾಡಿದ್ರೆ ಏನೂ ಇಲ್ಲ. ಸೊ ನೋಡಿರಿ, ಸರ್ಕಾರದವರು ಅದನ್ನು ಪರಿಸ್ಥಿತಿನ ತಿಳ್ಕೊಂಡು ಸೊ ಒಂದು ಆದಷ್ಟು ಬೇಗ ಒಂದು ನೋಟಿಫಿಕೇಶನ್ ಮಾಡಲಿ ಅಂತ ನಾನು ಕೂಡ ಭಾವಿಸ್ತೀನಿ. ನೋಡಿರಿ, ಎಷ್ಟು ಜನ ವಿದ್ಯಾರ್ಥಿಗಳು ನಾನು ಪ್ರತಿಭಟನೆಯಲ್ಲಿ ನ್ಯೂಸಲ್ಲೆಲ್ಲ ಬಂದಾಗ ಅದನ್ನೇ ನೋಡ್ತಾ ಇದ್ವಿ. ಸೊ ಎಷ್ಟೋ ಜನ ಹುಡುಗರು ಹೇಳ್ತಾ ಇದ್ರು, 5 ವರ್ಷದಿಂದ ನಾವು ಇಲ್ಲೇ ಇದ್ದೀವಿ, ಹೆಂಗೆ ಮನೇಲಿ ಹೆಂಗೆ ದುಡ್ಡು ಕೇಳೋದು ಅಂತೇಳಿ. ಸ್ನೇಹಿತರವ್ರು ಒಬ್ಬರದ್ದು ಕತೆ ಹೇಳಿದ್ದು, ನಿಮ್ಮದು ಕೂಡ ಈ ನೋಟಿಫಿಕೇಶನ್ ಆಗಿಲ್ಲ ಅಂದರೆ ನೀವು ಕೂಡ ಪ್ರತಿ ವರ್ಷ ಹಿಂಗೆ ಆಗುತ್ತೆ. ಅರ್ಥ ಆಯ್ತಾ? ಸೊ ನೋಡಿರಿ, ಆದಷ್ಟು ಬೇಗ ನೋಟಿಫಿಕೇಶನ್ ಆಗಲಿ ಅಂತ ಹೇಳ್ತೀನಿ. ನೋಟಿಫಿಕೇಶನ್ ಆದಮೇಲೆ ನೀವು ಅದನ್ನು ಯೂಸ್ ಮಾಡ್ಕೋಬೇಕು.
ಅರ್ಥ ಆಯ್ತಾ? ಸೊ ಅಪ್ಲಿಕೇಶನ್ ಹಾಕಿ ಅಡ್ಡಾಡೋದು ಮಾಡೋಕೆ ಹೋಗ್ಬೇಡ್ರಿ, ಅಪ್ಲಿಕೇಶನ್ ಹಾಕಿ ಪ್ರಿಪೇರ್ ಆಗಿರಿ, ಸ್ಟಡಿ ಮಾಡಿರಿ, ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಐ ಹೋಪ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ, ನಿಮಗೆ ನೋಟಿಫಿಕೇಶನ್ ಆದ ತಕ್ಷಣ ಡೀಟೇಲ್ ಆಗಿ ನಿಮಗೆ ಅಪ್ಡೇಟ್ ಕೊಡ್ತಿರ್ತೀನಿ. ಆ್ಯಂಡ್ ಎಲ್ಲರೂ ಕೂಡ ಥ್ಯಾಂಕ್ ಯು, ಜೈ ಹಿಂದ್. ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿರಿ ಜೈ ಕರ್ನಾಟಕ ಅಂತೇಳಿ. ಥ್ಯಾಂಕ್ ಯು, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.